ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 64, ಪ್ರಭಾವ ಪದ್ಧತಿ 34. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಅಧಿದೈವತಂ ಆಪತತ್ಸು ಕಲ್ಪೇಶಧಿಕಾರಂ ಭಜತಾಂ ಪಿತಾಮಹಾನಾಂ ಅಭಿರಕ್ಷತು ರಂಗಭರ್ತುರೇಶ ಕರುಣಾ ಕಾಚನ ಪಾದುಕಾ ಮಯೀನಃ. ಮುಂದೆ ಬರುವ ಕಲ್ಪಗಳಲ್ಲಿ ಆಳುವ ಪಟ್ಟವನ್ನು ಪಡೆಯುವ ಬ್ರಹ್ಮರಿಗೆ ಆರಾಧಿಸಲು ತಕ್ಕದಾಗಿರುವ ಪಾದರಕ್ಷೆಯ ರೂಪದಲ್ಲಿರುವ ಇಂಥದೆಂದು ವರ್ಣಿಸಲು ಅಸಾಧ್ಯವಾದ ಶ್ರೀರಂಗನಾಥನ ಕಾರುಣ್ಯವು ನಮ್ಮನ್ನು ರಕ್ಷಿಸಲಿ. ಪಾದರಕ್ಷೆಯ ರೂಪದಲ್ಲಿರುವ ಶ್ರೀರಂಗನಾಥನ ಕಾರುಣ್ಯವೇ, ದಯೆಯೇ ನಮ್ಮನ್ನು ರಕ್ಷಿಸಬೇಕು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಮುಂಬರುವ ಬ್ರಹ್ಮಾದಿಗಳಿಂದ ನಮಿಸಲು ಯೋಗ್ಯವಾದ ಕಾರುಣ್ಯಮಯಳಾದ ಪಾದರಕ್ಷೆಯೇ, ದಯಾದೇವಿಯೇ ನಮ್ಮನ್ನು ರಕ್ಷಿಸಲಿ ಎಂದಿದ್ದಾರೆ. ಈ ಪದ್ಯದಲ್ಲಿ ವೇದಾಂತ ದೇಶಿಕರು ಮುಂದೆ ಬರುವ ಕಲ್ಪಗಳಲ್ಲಿ ಆಳುವ ಬ್ರಹ್ಮರುಗಳು ಎಂದಿದ್ದಾರೆ. ಅಂದರೆ ಒಬ್ಬನೇ ಚತುರ್ಮುಖ ಬ್ರಹ್ಮನಲ್ಲ, ಅನೇಕರು ಎಂದರ್ಥ. ಕಲ್ಪ ಎಂದರೆ ಬ್ರಹ್ಮನ ಒಂದು ದಿನ. ಬ್ರಹ್ಮನ ಆ ಒಂದು ದಿನ ನಮ್ಮ ಭೂಲೋಕದ ಅವಧಿ ಎಷ್ಟು ಗೊತ್ತಾ? 2000 ಚತುರ್ಯುಗಗಳು. ಒಂದು ಚತುರ್ಯುಗ ಅಂದರೆ 43,20,000 ವರ್ಷಗಳು. ಇಂತಹ 71 ಚತುರ್ಯುಗಗಳಿಗೆ ಒಂದು ಮನ್ವಂತರ. ಒಂದೊಂದು ಮನ್ವಂತರಕ್ಕೂ ಹೆಸರಿದೆ. ಈಗ ನಡೆಯುತ್ತಿರುವುದು ವೈವಸ್ವತ ಮನ್ವಂತರ. ಇಂತಹ 14 ಮನುಗಳಿದ್ದಾರೆ. 14 ಮನ್ವಂತರಗಳು ಅಥವಾ ನಮ್ಮ 1,000 ಚತುರ್ಯುಗಗಳು ಬ್ರಹ್ಮನ ಒಂದು ಹಗಲು. ಆದ್ದರಿಂದ ಒಂದು ಕಲ್ಪ ಎಂದರೆ ಒಂದು ಹಗಲು, ಒಂದು ರಾತ್ರಿ ಎಂದರೆ ನಮ್ಮ 2,000 ಚತುರ್ಯುಗಗಳಾಯಿತು ಬ್ರಹ್ಮನ ಒಂದು ದಿನ. ಆ ಲೆಕ್ಕದಲ್ಲಿ ಬ್ರಹ್ಮನ ಆಯಸ್ಸು 100 ವರ್ಷಗಳು. ಮುಂದಿನ ಬ್ರಹ್ಮ ಹನುಮಂತ ಎಂದು ಹೇಳುತ್ತಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಬರುವ ಅನೇಕ ಬ್ರಹ್ಮರುಗಳು ತಲೆಬಾಗುವಂತಹ ಮಹಿಮೆಯನ್ನು ಹೊಂದಿರುವ ಶ್ರೀರಂಗನಾಥನ ಕಾರುಣ್ಯವೇ ಅವತಾರವೆತ್ತಂತಿರುವ ಪಾದುಕೆಗಳು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಈ ಬ್ರಹ್ಮಲೋಕದ ಲೆಕ್ಕಾಚಾರ ತುಂಬ ಕಷ್ಟ ಎನಿಸುತ್ತದೆ ಅಲ್ಲವೇ? ನಮ್ಮ ಹಿರಿಯರು ಇದನ್ನೆಲ್ಲ ಬಾಯಲ್ಲೇ ಜ್ಞಾಪಕ ಇಟ್ಟುಕೊಳ್ಳಲು ಒಂದು ಅಪೂರ್ವವಾದ ದಾರಿಯನ್ನು ಕಂಡುಕೊಂಡಿದ್ದಾರೆ. ನೀವು ಗಮನಿಸಿ, ಶುಭ ಕಾರ್ಯಗಳನ್ನು ಮಾಡುವಾಗ ಮೊದಲು ಸಂಕಲ್ಪ ಹೇಳಿಸುತ್ತಾರೆ. ಅದರಲ್ಲಿ ಇದೆಲ್ಲವೂ ಬರುತ್ತದೆ. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣೆ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಗೋದಾವರಿ ದಕ್ಷಿಣ ತೀರೆ ಶಾಲಿವಾಹನ ಶಕೆ ಅಸ್ಮಿನ್ ವರ್ತಮಾನೆ ದಕ್ಷಿಣಾಯನೆ. ಹೀಗೆ ಮುಂದಕ್ಕೆ ಅಂದಿನ ಋತು, ವಾರ, ತಿಥಿ, ನಕ್ಷತ್ರ, ಯೋಗ, ಕರಣಗಳನ್ನು ಹೇಳಿ ಶುಭ ಕೆಲಸ ಪ್ರಾರಂಭ ಮಾಡುತ್ತಾರೆ. ಎಲ್ಲ ಯುಗಗಳ ಹೆಸರನ್ನು, ಮನ್ವಂತರಗಳ ಹೆಸರನ್ನು, ಕಲ್ಪಗಳ ಹೆಸರನ್ನು, ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳ ಹೆಸರನ್ನು, ಬ್ರಹ್ಮಲೋಕದ ಅವಧಿಯನ್ನು, ಬ್ರಹ್ಮರುಗಳ ಹೆಸರನ್ನು ಅನಾಯಾಸವಾಗಿ ನೆನಪಿಟ್ಟುಕೊಳ್ಳುವ ಒಂದು ಅದ್ಭುತ ಪರಿಪಾಠ ಇದು. ಎಷ್ಟೊಂದು ಹೆಸರುಗಳನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಲು ನೆರವಾಗುತ್ತದೆ ನಮ್ಮ ಸನಾತನ ಧರ್ಮದ ಈ ಪದ್ಧತಿಗಳು. ತಿಳಿದೋ ತಿಳಿಯದೆಯೋ ಪಾಪಗಳನ್ನು ಮಾಡುತ್ತಲೇ ಇರುವ ನಮ್ಮನ್ನು ರಕ್ಷಿಸುವುದು ಶ್ರೀ ಮಹಾಲಕ್ಷ್ಮಿಯನ್ನು ವಕ್ಷಸ್ಥಳದಲ್ಲಿ ಸದಾಕಾಲ ಹೊಂದಿರುವ ಭಗವಂತನ ಕಾರುಣ್ಯವೇ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಪಿಳ್ಳೆ ಲೋಕಾಚಾರ್ಯ ಸ್ವಾಮಿಗಳು ಭಗವಂತನ ವಾತ್ಸಲ್ಯವನ್ನು, ಕರುಣೆಯನ್ನು ಒಂದು ಕಥೆಯ ಮೂಲಕ ಹೀಗೆ ಹೇಳಿದ್ದಾರೆ. ಒಬ್ಬ ಧನಿಕ ಗುಣವಂತನೂ ಆಗಿದ್ದ. ಅವನಿಗೆ 4 ಮಕ್ಕಳು. ಅದರಲ್ಲಿ 3 ಜನರು ತಂದೆಗೆ ಅನುಕೂಲವಾಗಿ ಅವನ ಜೊತೆಯಲ್ಲೇ ಇರುತ್ತಾ ಚೆನ್ನಾಗಿ ಜೀವನ ಮಾಡುತ್ತಾ ತಂದೆಗೆ ತೃಪ್ತಿಯಾಗುವಂತೆ ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದರು. ಒಬ್ಬ ಮಗ ಮಾತ್ರ ಪ್ರಾರಬ್ಧವಶನಾಗಿ ಸರಿಯಾಗಿ ಬದುಕು ನಡೆಸದೆ ದೂರದ ಊರಿನಲ್ಲಿ ಭಿಕ್ಷೆ ಬೇಡುತ್ತಾ ಅಲ್ಲಿ ತಿರುಗುತ್ತಿದ್ದ. ಮನೆಯಲ್ಲಿ ಹಬ್ಬ ಬಂದಾಗ ಎಲ್ಲರೂ ಸಂತೋಷದಿಂದ ಮೃಷ್ಟಾನ್ನ ಭೋಜನ ಮಾಡಲು ಕುಳಿತಾಗ ತಂದೆ ಮಾತ್ರ ಎದುರಿಗಿರುವ ಸೌಖ್ಯಗಳನ್ನೆಲ್ಲ ಅನುಭವಿಸದೆ ತನ್ನ ನಿರ್ಭಾಗ್ಯ ಮಗನನ್ನು ಕುರಿತು ಯೋಚಿಸುತ್ತಾ ಮೃಷ್ಟಾನ್ನದೆಲೆಯ ಮೇಲೆಯೇ ಕಣ್ಣೀರು ಸುರಿಸುತ್ತಾ ದೂರದಲ್ಲಿ ಕಷ್ಟಪಡುತ್ತಿರುವ ಮಗನನ್ನು ನೆನೆಯುತ್ತಾನೆ. ಮತ್ತೆ ಅವನನ್ನು ಹುಡುಕಿಕೊಂಡು ಊರೂರು ಅಲೆಯುತ್ತಾನೆ. ಇದು ವಾತ್ಸಲ್ಯ, ಸೌಶಲ್ಯ, ಕಾರುಣ್ಯ, ದಯೆ. ಇಲ್ಲಿ ದೇವರೇ ಧನಿಕ ಗುಣಾಢ್ಯ, ನಿತ್ಯಮುಕ್ತರೇ ಅವನ ಒಳ್ಳೆಯ ಮಕ್ಕಳು. ಸಂಸಾರದಲ್ಲಿ ಮುಳುಗಿ ಕರ್ಮಗಳ ಜೊತೆ ಪಾಪ ಸಂಚಯನ ಮಾಡುವ ನಮ್ಮಂತಹವರೇ ಅವನ ನಿರ್ಭಾಗ್ಯ ಮಗ. ಭಗವಂತನಿಂದ ನಮ್ಮನ್ನಗಲಿಸುವುದೇ ಪ್ರಾರಬ್ಧ. ಭಗವಂತನ ಸನ್ನಿಧಾನದಿಂದ ದೂರ ಇರುವವರೇ ನಾವು. ಅದಕ್ಕಾಗಿ ಆ ಭಗವಂತ ಹುಟ್ಟು ಸಾವುಗಳಿಲ್ಲದ
ಅನಂತನೂ ಅವಿನಾಶಿಯೂ ಆಗಿದ್ದರೂ ಪರಿತ್ರಾಣಾಯ ಸಾಧೂನಾಂ ಎಂದು ನಮ್ಮನ್ನು ಉದ್ಧಾರ ಮಾಡಲು ಆಗಾಗ ಭೂಮಿಯಲ್ಲಿ ಅವತಾರ ಎತ್ತುತ್ತಾನೆ ಎಂದಿದ್ದಾರೆ ಪಿಳ್ಳೆ ಲೋಕಾಚಾರ್ಯರು ತಮ್ಮ ಶ್ರೀ ವಚನಭೂಷಣ ಎಂಬ ಗ್ರಂಥದಲ್ಲಿ. ಭಗವಂತನ ಅಗಾಧ ಗುಣ ಭಂಡಾರದಲ್ಲಿ 2 ಬಗೆ. ಒಂದು ಪರತ್ವ ಗುಣ, ಎರಡನೆಯದು ಸೌಲಭ್ಯ ಗುಣ. ಸರ್ವಶಕ್ತ ಸರ್ವಜ್ಞ ಅಮಿತ ವೀರ್ಯಾದಿ ಗುಣಗಳು ಮೊದಲ ಬಗೆಯದು. ಆದರೆ ದಯೆ, ಪ್ರೀತಿ, ಸೌಹಾರ್ದ, ಆರ್ಜವ, ಮಾರ್ಧವ, ಸೌಶೀಲ್ಯ, ಸೌಲಭ್ಯಾದಿ ಗುಣಗಳು ಎರಡನೆಯದು. ಶ್ರೀ ವೇದಾಂತ ದೇಶಿಕರು ದಯಾಶತಕವೆಂಬ ಗ್ರಂಥವನ್ನು ಬರೆದಿದ್ದಾರೆ. ಭಗವಂತನ ಅತ್ಯಂತ ಪ್ರಮುಖ ಗುಣವಾದ ಕಾರುಣ್ಯ ಅಂದರೆ ದಯಾದೇವಿಯ ಮೇಲೆ 108 ಶ್ಲೋಕಗಳನ್ನು ಬರೆದಿದ್ದಾರೆ. 15ನೆಯ ಶ್ಲೋಕ ಹೀಗಿದೆ: ಋಷಗಿರಿ ಮೇಧಿ ಗುಣಾಃ ಬೋಧ ಬಲೈಶ್ವರ್ಯ ವೀರ್ಯ ಶಕ್ತಿ ಮುಖಾಃ ದೋಷಾ ಭವೇ ಯುರೇತೆ ಯದಿ ನಾಮ ದಯೇ ತ್ವಯಾ ವಿನಾಭೂತಾಃ. ಎಲೈ ದಯಾದೇವಿಯೇ, ವೆಂಕಟಾಚಲದಲ್ಲಿ ಗೃಹಸ್ಥನಾಗಿ ನೆಲೆಸಿರುವ ಶ್ರೀನಿವಾಸನಲ್ಲಿನ ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ ಮೊದಲಾದ ಗುಣಗಳೆಲ್ಲವೂ ನೀನೊಬ್ಬಳು ಅವನನ್ನು ಅಗಲಿದರೆ ಗುಣಗಳು ಬದಲಾಗಿ ದೋಷಗಳಾಗಿ ಬಿಡುತ್ತಿದ್ದವು ಎಂದು ಹೇಳಿದ್ದಾರೆ. ಒಬ್ಬನಿಗೆ ಅಧಿಕಾರ ಇದೆ ಎಂದಿಟ್ಟುಕೊಳ್ಳಿ, ದಯೆ ಎಂಬುದು ಅವನಲ್ಲಿ ಇಲ್ಲದಿದ್ದರೆ ಅವನು ಸಮಾಜ ಕಂಟಕನಾಗುತ್ತಾನೆ, ಮದೋನ್ಮತ್ತನಾಗುತ್ತಾನೆ. ಒಬ್ಬನ ಬಳಿ ಐಶ್ವರ್ಯ ಇದೆ ಎಂದುಕೊಳ್ಳಿ, ದಯೆ ಇಲ್ಲದಿದ್ದರೆ ಅವನು ಅಹಂಕಾರಿಯಾಗುತ್ತಾನೆ. ಒಬ್ಬನ ಬಳಿ ಶಕ್ತಿ ಇದೆ ಎಂದುಕೊಳ್ಳಿ, ಅವನಲ್ಲಿ ದಯೆ ಇಲ್ಲದಿದ್ದರೆ ಅವನು ರಾಕ್ಷಸನಾಗುತ್ತಾನೆ. ಹೀಗೆ ದಯೆ ಎಂಬ ಗುಣವೊಂದಿಲ್ಲದಿದ್ದರೆ ಮನುಷ್ಯರಲ್ಲೂ ಅದು ದುರ್ಗುಣವಾಗಿ ಬದಲಾಗುತ್ತದೆ ಎಂದು ಹೇಳುತ್ತಿದ್ದಾರೆ ಶ್ರೀ ವೇದಾಂತ ದೇಶಿಕರು. ವಾತ್ಸಲ್ಯ ಎಂಬುದು ಒಂದು ಇಲ್ಲದಿದ್ದರೆ ಜಗತ್ತು ತಾಯಿ ತಂದೆಯರನ್ನು ಕಾಣುತ್ತಿರಲಿಲ್ಲ. ಶಿಷ್ಯನಲ್ಲಿ ವಾತ್ಸಲ್ಯ, ದಯೆ, ಅನುಕಂಪ, ಪ್ರೀತಿ ಇಟ್ಟಿರುವೆ ಗುರುವೇ ನಿಜವಾದ ಗುರು ಎನಿಸಿಕೊಳ್ಳುತ್ತಾನೆ. ಶ್ರೀಕೃಷ್ಣನು ಸರ್ವರಕ್ಷಕನಾಗಿದ್ದರೂ ಯಶೋದೆ ತಾನೇ ಶ್ರೀಕೃಷ್ಣನ ರಕ್ಷಕಳೆಂದು ಭಾವಿಸಿ ಅವನಿಗೆ ದೃಷ್ಟಿ ನಿವಾಳಿಸಿ ಕೊರಳಿಗೆ, ತೋಳುಗಳಿಗೆ ಹುಲಿಯುಗರು, ಆಮೆಯುಗರನ್ನೆಲ್ಲ ಕಟ್ಟುವಾಗ ಎಲ್ಲವನ್ನೂ ಮಾಡಿಸಿಕೊಳ್ಳುತ್ತಾ ತಾನೇ ಅವನನ್ನು ದಂಡಿಸುವನೆಂದು ಕಟ್ಟಿಹಾಕಿದಾಗ ಅಮಾಯಕತೆಯಿಂದ ಕಟ್ಟಿಹಾಕಿಸಿಕೊಂಡ ಸೌಶೀಲ್ಯ, ಸೌಲಭ್ಯ, ದಯಾಗುಣ ಭಗವಂತನದು. ಭಗವಂತನ ಕಾರುಣ್ಯ ತುಂಬಿ ಕೋಡಿ ಬಿದ್ದ ಕೆರೆಯಂತೆ. ಭಗವಂತನ ದಯಾಸಹಿತ ಎಲ್ಲ ಗುಣಗಳು ಪರಿವಾಹವಾಗಿ ಉಕ್ಕೇರಿ ದಶಾವತಾರಗಳಾಗಿ 24 ಅವತಾರಗಳಾಗಿ ಯುಗ ಯುಗಗಳಲ್ಲೂ ಅವತಾರವೆತ್ತಿ ಅಷ್ಟರಿಂದ ತೃಪ್ತಿಯಾಗದೆ ದೇವಾಲಯಗಳಲ್ಲಿ ಅರ್ಚಾಮೂರ್ತಿಯಾಗಿ, ಮನೆ ಮನೆಗಳಲ್ಲಿ, ಚಿತ್ರಪಟಗಳಲ್ಲಿ, ವಿಗ್ರಹಗಳಲ್ಲಿ, ಸಾಲಿಗ್ರಾಮಗಳಲ್ಲಿ ನೆಲೆಸಿ ಕಡೆಗೆ ಮಣ್ಣಿನಲ್ಲಿ ಮೂರ್ತಿ ಮಾಡಿ ಇಳಿದು ಬಾ ತಂದೆ ಎಂದು ಕರೆದಾಗ ಅದರಲ್ಲೂ ಆವಿರ್ಭವಿಸಿ ಭಕ್ತರ ಆನಂದಾತಿಶಯಗಳಿಗೆ ಕಾರಣವಾಗುತ್ತಾನೆ. ಭಕ್ತರನ್ನು ಕೆಳಕ್ಕೆ ಬೀಳದಂತೆ ಮೇಲೆತ್ತುತ್ತಾನೆ. ಅಷ್ಟೇ ಅಲ್ಲ, ದೇವಾಲಯಗಳಲ್ಲಿ ಗರ್ಭಗುಡಿಯಲ್ಲಿ ಬಂಧಿತನಾಗಿ ಅರ್ಚಕರು ನೈವೇದ್ಯವನ್ನು ಕೊಟ್ಟಾಗ ಕೊಟ್ಟಿದ್ದನ್ನು ಸ್ವೀಕರಿಸುತ್ತಾ ಅವನು ಬಾಗಿಲು ತೆಗೆದಾಗ ಭಕ್ತರಿಗೆ ದರ್ಶನ ಕೊಡುತ್ತಾ ಅರ್ಚಕನ ಪರಾಧೀನನಾಗಿ ಭಕ್ತರನ್ನು ಅನುಗ್ರಹಿಸುವ ಭಗವಂತನ ಈ ದಯಾಗುಣಕ್ಕೆ ಸೋಲದವರುಂಟೆ ಎಂದಿದ್ದಾರೆ ಶ್ರೀ ಪರಾಶರ ಭಟ್ಟರು. ಅಸ್ತಾಂತೆ ಗುಣರಾಶಿವತ್ ಗುಣಪರಿ ಮಹಾತ್ಮಾನಾಂ ಜನ್ಮಾನಾಂ ಅಸಂಖ್ಯಾಂ ಭೌಮ ನಿಕೇತನೇಶ್ವಪಿ ಕುಟಿಕುಂಜೀಷು ರಂಗೇಶ್ವರ ಅರ್ಚ್ಯಃ ಸರ್ವಸಹಿಷ್ಣುರರ್ಚಕ ಪರಾಧೀನ ಕಿಲಾತ್ಮಸ್ಥಿತಿ ಪ್ರೇಣಿಷು ಹೃದಯಾಲುಭಿ ತವ ತತಶೀಲಾಜ್ಜಡಿ ಭೂಯತೆ ಎಂದು ಶ್ರೀ ರಂಗರಾಜಸ್ತವದಲ್ಲಿ ಹೇಳಿದ್ದಾರೆ. தன்னடியார் திருத்தகத்து தாமரையாளாகிலும் சிதுகு உரைக்கு மேல் என்னடியார் அது செய்யார் செய்தாரேல் நன்று செய்தார் என்பர் போலும் மண்ணுடைய விபீடனர்க்காய் மதிலிலங்கை திசை நோக்கி மலர்கண் வைத்த என்னுடைய ತಿರುವರಂಗರ್ಕಂಡ್ರಿಯುಂ ಮತ್ತೊರು ಕಾಳಾವರೇ ಎಂದಿದ್ದಾರೆ ಪೆರಿಯಾಳ್ವಾರ್ ತಮ್ಮ ತಿರುಮುಳಿಯಲ್ಲಿ. ಶ್ರೀ ಮಹಾಲಕ್ಷ್ಮಿ ತಾಯಾರು ಭಕ್ತರು ತಪ್ಪು ಮಾಡಿದರೂ ಭಗವಂತನ ಕಣ್ಣಿಗೆ ಅದು ಬೀಳದಂತೆ, ಬಿದ್ದರೂ ಅವನು ದಂಡಿಸದಂತೆ ಕಾಪಾಡುವ ದಯಾಮಯಿ. ಅವಳೇ ಒಂದು ವೇಳೆ ಭಕ್ತರ ದೋಷಗಳನ್ನು ಭಗವಂತನಿಗೆ ಎತ್ತಿ ತೋರಿಸಿದರೆ ಅದನ್ನು ಸಹಿಸದ ಭಗವಂತನು ತನ್ನ ಭಕ್ತರು ಎಂದಿಗೂ ಹಾಗೆ ಮಾಡುವುದಿಲ್ಲ ಎಂದು ವಹಿಸಿಕೊಳ್ಳುತ್ತಾನಲ್ಲದೆ ಭಕ್ತಾಪರಾಧವನ್ನು ಕಣ್ಣೆತ್ತಿಯೂ ನೋಡದ ರಂಗನಾಥನು ನಿನ್ನನ್ನು ಕಾಪಾಡುತ್ತೇನೆ ಎಂದು ವಿಭೀಷಣನಿಗೆ ಮಾತು ಕೊಟ್ಟ ಕಾರಣ ಈಗಲೂ ಲಂಕೆಯ ಕಡೆ, ದಕ್ಷಿಣ ದಿಕ್ಕಿನ ಕಡೆ ತನ್ನ ಕಮಲದಳದಂತಹ ನೇತ್ರಗಳನ್ನು ಇಟ್ಟಿದ್ದಾನಲ್ಲವೇ.
ಅಂತಹವನಿಗಲ್ಲವೇ ನಾವು ಶರಣಾಗುವುದು ಎಂದಿದ್ದಾರೆ ಪೆರಿಯಾಳ್ವಾರರು. ಅಂದರೆ ಮಹಾಲಕ್ಷ್ಮಿಯು ಭಗವಂತನು ಕಾರುಣ್ಯವೆಂಬ ಗುಣದಲ್ಲಿ ಪೈಪೋಟಿಯಲ್ಲಿದ್ದಾರೆ ಎಂದು. ದಯೆ ಎಂಬುದು ಭಗವಂತನ ಮೂಲಗುಣ. ಶೀಲಃ ಕಯೇಶ ತವವ ಹಸ್ತ ದಯೈಕ ಸಿಂಧೋಹೋ ಎಂದು ಕೂರತ್ತಾಳ್ವಾರರು ಅತಿಮಾನುಷಸ್ತವದಲ್ಲಿ ಹೇಳುತ್ತಾರೆ. ಎಲೈ ದಯಾಸಮುದ್ರನಾದ ಸ್ವಾಮಿಯೇ, ಮಹಾಮಹಿಮನಾದ ಅವಾಪ್ತಕಾಮನಾದ ನೀನು ಈ ಬ್ರಹ್ಮಾಂಡ ಮಧ್ಯದಲ್ಲಿ ಅಲ್ಪವಾಗಿಯೂ ಅಜ್ಞರಾದ ಜನಗಳ ಮಧ್ಯೆ ಕ್ಷುದ್ರ ಜಂತುಗಳಿಗಾಗಿ ಅವತಾರವೆತ್ತಿ ಎಲ್ಲರ ಕಣ್ಣಿಗೂ ಕಾಣಿಸಿಕೊಂಡೆಯಲ್ಲ ಎಂದಿದ್ದಾರೆ. ದೇವತೆಗಳ ಮೇಲೆ ಕಾರುಣ್ಯದಿಂದ ಅವರನ್ನು ರಾವಣಾದಿ ದುಷ್ಟರಿಂದ ಕಾಪಾಡಲು ಭಗವಂತನೇ ಶ್ರೀರಾಮನ ಅವತಾರವನ್ನು ಎತ್ತಿದನು. ಶ್ರೀರಾಮನು ತನ್ನ ಜೀವನದುದ್ದಕ್ಕೂ ದಯೆ, ಆರ್ಜವ, ಮಾರ್ಧವ, ಸೌಶೀಲ್ಯ, ಕಾರುಣ್ಯ, ಸೌಲಭ್ಯಾದಿ ಗುಣಗಳನ್ನು ತುಂಬಿಕೊಂಡಿದ್ದನು. ಆ ಗುಣಗಳು ರಾಮಾಯಣದ ಪೂರ್ತ ಕಾಣಬರುತ್ತದೆ. ಇಲ್ಲಿ 2 ಉದಾಹರಣೆಗಳನ್ನು ಮಾತ್ರ ನಿಮಗೆ ಹೇಳುತ್ತೇನೆ. ರಿಪೂಣಾಮಪಿ ವತ್ಸಲಃ ಎನ್ನುತ್ತಾರೆ ರಾಘವನಿಗೆ, ಶತ್ರುಗಳಿಗೂ ವಾತ್ಸಲ್ಯ ತೋರಿಸುವವನು ಎಂದು. ರಾವಣರ ಮೊದಲನೇ ದಿನದ ಯುದ್ಧದಲ್ಲಿಯೇ ರಾವಣ ಸೋತನು. ರಥದ ಸಾರಥಿ ಸತ್ತ, ಕುದುರೆಗಳು ನೆಲಕ್ಕೆ ಬಿದ್ದು ಸತ್ತವು, ರಥ ಛತ್ರಿ ಪುಡಿಪುಡಿಯಾಯಿತು, ರಾವಣನ ಆಯುಧಗಳೆಲ್ಲ ನಾಶವಾದವು. ರಾಮ ಬಾಣದ ಹೊಡೆತಕ್ಕೆ ಅವನ ಕೈಲಿದ್ದ ಬಿಲ್ಲು ಬಾಣಗಳು ಕೆಳಗುರುಳಿದವು. ರಾವಣ ಹತಾಶನಾಗಿ ನಿಂತಿದ್ದ. ಶಸ್ತ್ರವಿಲ್ಲದೆ ನಿಂತ ರಾವಣನನ್ನು ನೋಡಿ ಅನುಕಂಪದಿಂದ ಕರುಣೆಯಿಂದ ರಾಮನು, ರಾವಣ, ಇಂದು ಯುದ್ಧ ಮಾಡಿ ದಣಿದಿರುವೆ, ಈಗ ಊರಿಗೆ ಹೋಗು, ನಾಳೆ ಮತ್ತೆ ರಥ, ಕುದುರೆ, ಸಾರಥಿ, ಶಸ್ತ್ರಗಳೊಡನೆ ಹಿಂತಿರುಗಿ ಬಾ, ಆಗ ನೋಡುವಿಯಂತೆ ನನ್ನ ಪರಾಕ್ರಮವನ್ನು ಎಂದು ಅವನನ್ನು ತಿರುಗಿ ಕಳುಹಿಸಿದನು. ಎಂತಹ ಕಾರುಣ್ಯ ರಾಮನದು! ತನ್ನ ಪತ್ನಿಯನ್ನೇ ಕದ್ದ ಕಳ್ಳ, 10 ತಿಂಗಳು ತನ್ನನ್ನು ಪ್ರಿಯ ಪತ್ನಿಯಿಂದ ಅಗಲಿಸಿ ಅವಳನ್ನು ಬಂಧಿಸಿಟ್ಟಿದ್ದ ದ್ರೋಹಿ, ವಂಚಕ, ಹೀಗೆ ಸೋತು ಹಣ್ಣಾಗಿ ಕೈಗೆ ಸಿಕ್ಕಾಗ ಅವನನ್ನು ಅಲ್ಲೇ ಸದೆಬಡಿಯದೆ ಹೀಗೆ ಬಿಡುವವರುಂಟೆ? ರಾವಣನನ್ನು ಹಿಂತಿರುಗಿ ಕಳಿಸಿದರೆ ಅವನು ರಾತ್ರಿಯೆಲ್ಲ ಯೋಚಿಸಿ ಬೆಳಗಾಗೆದ್ದು ತಪ್ಪಾಯಿತು ಎಂದು ಸೀತೆಯನ್ನು ತಂದೊಪ್ಪಿಸಿ ಪ್ರಾಣವನ್ನು ರಾಜ್ಯವನ್ನು ಉಳಿಸಿಕೊಳ್ಳುತ್ತಾನೇನೋ, ಒಂದು ಅವಕಾಶ ಕೊಟ್ಟು ನೋಡೋಣ ಎನ್ನುವಷ್ಟು ಔದಾರ್ಯ, ದಯೆ ಶ್ರೀರಾಮನಿಗೆ. ಕೊನೆಗೂ ತಪ್ಪೊಪ್ಪಿಗೆ ಇಲ್ಲದೆ ರಾವಣನು ರಾಮನಿಂದ ಹತನಾದಾಗ ಬದುಕುಳಿದಿದ್ದ ಅವನ ಒಬ್ಬನೇ ತಮ್ಮ ವಿಭೀಷಣನು, ನಾನು ಈ ದುಷ್ಟನಿಗೆ ಸಂಸ್ಕಾರ ಮಾಡುವುದಿಲ್ಲ ಎಂದು ಬಿಟ್ಟ. ಆಗ ಶ್ರೀರಾಮನ ಕಾರುಣ್ಯ ನೋಡಿ, ಇವನು ಕಾಮಿ, ದುರಾಚಾರಿ ನಿಜ, ಆದರೂ ನಿನ್ನ ಅಣ್ಣ, ನೀನು ಅವನ ಪರಕರ್ಮಗಳನ್ನು ಮಾಡಬೇಕಾದದ್ದು ನ್ಯಾಯ. ಹಾಗೊಂದು ವೇಳೆ ನೀನು ಮಾಡದಿದ್ದರೆ ಅವನು ನನಗೂ ಹಿರಿಯ, ಸತ್ತ ಮೇಲೆ ಅವನು ನನ್ನನ್ನು ದ್ವೇಷಿಸಲಾರ, ಇದ್ದಾಗ ಅವನಿಗೆ ಒಳ್ಳೆಯದು ಮಾಡಬೇಕೆಂದುಕೊಂಡಿದ್ದೇ ಆಗಲಿಲ್ಲ. ಈಗ ನೀನು ಇವನ ಉತ್ತರ ಕ್ರಿಯಾದಿಗಳನ್ನು ಮಾಡದೇ ಇದ್ದರೆ ನಾನು ಮಾಡುತ್ತೇನೆ ಬಿಡು ಎಂದನು. ಇಲ್ಲಿ ನಾಸ್ತಿಕರಿಗೂ ಶ್ರೀರಾಮ ಮನುಷ್ಯನಾಗಿ ಅಲ್ಲ ದೇವರಾಗಿಯೇ ಕಾಣುತ್ತಾನೆ. ದೇವರ ಕಾರುಣ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಕತೆ ಹೇಳುತ್ತೇನೆ ಕೇಳಿ. ಒಂದು ದೇವಸ್ಥಾನ, ಇಲ್ಲಿನ ದೇವರು ಪ್ರಾರ್ಥನೆ ಮಾಡಿದ್ದನ್ನು ನೆರವೇರಿಸುತ್ತಾನೆ ಎಂದು ಪ್ರತೀತಿ ಇತ್ತು. ಅದನ್ನು ತಿಳಿದು ಒಬ್ಬ ಧನಿಕ, ಆದರೆ ಜಿಪುಣ, ದೇವಸ್ಥಾನಕ್ಕೆ ಬಂದ. ಭಗವಂತ, ನನಗೆ ಇನ್ನಷ್ಟು ಐಶ್ವರ್ಯ ಕೊಡು ಎಂದು ಹುಂಡಿಗೆ 1 ರೂಪಾಯಿ ಹಾಕಿದ, ಹೊರಟು ಹೋದ. ಹಾಗೆ ಹೋಗುವಾಗ ಅವನ ಹಣದ ಸಂಚಿಯನ್ನು ಎಲ್ಲೋ ಬೀಳಿಸಿಕೊಂಡು ಮನೆಗೆ ಹೋದನು. ತನ್ನ ಸಂಚಿ ಕಳೆದು ಹೋಗಿದೆ, ಹುಡುಕಿ ಕೊಡಿ ಎಂದು ದೂರು ನೀಡಿದ ಪೊಲೀಸರಿಗೆ. ನಂತರ ದೇವಸ್ಥಾನಕ್ಕೆ ಒಬ್ಬ ಕಡು ಬಡವ ಬಂದ. ಅವನು, ಭಗವಂತ, ನನ್ನ ಹತ್ತಿರ ಇರುವ ಕಡೇ ರೂಪಾಯಿಯನ್ನು ನಿನ್ನ ಹುಂಡಿಗೆ ಕಾಣಿಕೆಯಾಗಿ ಹಾಕುತ್ತೇನೆ, ನೀನೇ ಈ ದಿನ ನಮ್ಮ ಕುಟುಂಬಕ್ಕೆ ಆಹಾರ ನೀಡಬೇಕು, ನನ್ನ ಜೀವನಕ್ಕೊಂದು ದಾರಿ ಮಾಡಬೇಕು ಎಂದು ಕೇಳಿಕೊಂಡ. ಅವನಿಗೆ ಆ ಸಂಚಿ ಸಿಕ್ಕಿತು ಎಂದು ನಿಮಗೆ ನಾನು ಹೇಳಬೇಕಾದ್ದಿಲ್ಲ, ಆದರೆ ಕಥೆಯ ಉದ್ದೇಶ ಅದಲ್ಲ, ಇನ್ನೂ ಇದೆ. ನಂತರ ಒಬ್ಬ ನಾವಿಕ ದೇವಸ್ಥಾನಕ್ಕೆ ಬಂದ. ಭಗವಂತ, ನನ್ನ ನಾವೇ ಈ ದಿನ ಹೊರಡಲಿದೆ, ದೇಶ ವಿದೇಶ ಸುತ್ತಿ ಒಂದಿಷ್ಟು ಸಂಪಾದನೆ ಮಾಡಿಕೊಂಡು ಬರಬೇಕು, ಇಲ್ಲಿ ನನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗುತ್ತಿದ್ದೇನೆ, ನಾನಿರುವುದಿಲ್ಲ, ನೀನೇ ನಾನು ಹಿಂತಿರುಗಿ ಬರುವ ತನಕ ಅವರನ್ನು ಕಾಪಾಡಬೇಕು ಎಂದು ಕೇಳಿಕೊಂಡನು. ಆ ವೇಳೆಗೆ ಆ ಬಡವನು ಧನವಂತನು ಬಿಟ್ಟು ಹೋಗಿದ್ದ ಸಂಚಿಯಲ್ಲಿದ್ದ ಹಣವನ್ನೆಲ್ಲ ತೆಗೆದುಕೊಂಡು ಖಾಲಿ ಚೀಲವನ್ನು ಬಿಸಾಡಿ ಹೋಗಿದ್ದ. ಇದೇನು ಚೀಲ ಎಂದು ನಾವಿಕ ಅದರ ಮೇಲೆ ಕೈ ಇಡುತ್ತಿದ್ದಂತೆ ಪೊಲೀಸರು ಅಲ್ಲಿಗೆ ಬಂದರು. ಅವನನ್ನೇ ಹಿಡಿದುಕೊಂಡು ಹೋದರು. ಆ ದಿನವೆಲ್ಲ ನಾವಿಕನನ್ನು ಪೊಲೀಸ್ ಠಾಣೆಯಲ್ಲೇ ಇರಿಸಿಕೊಂಡರು. ಅವನಿಗೆ ಧನಿಕನ ಖಾಲಿ ಸಂಚಿ ಬೀದಿಯಲ್ಲಿ ಸಿಕ್ಕಿದ್ದೇ ಮುಳುವಾಗಿತ್ತು. ನಾವಿಕನು ಪರಿಪರಿಯಾಗಿ ಕೇಳಿದರೂ ಆ ದಿನ ಅವನನ್ನು ಬಿಡಲಿಲ್ಲ. ಕಡೆಗೆ ಸಾಕ್ಷ್ಯಗಳಿಲ್ಲದೆ ರಾತ್ರಿ ವೇಳೆಗೆ ಬಿಟ್ಟರು.
ಆದರೆ ಅಷ್ಟು ಹೊತ್ತಿಗೆ ಇತರ ವರ್ತಕರು ಇವನಿಗಾಗಿ ಕಾಯದೆ ಸಮಯಕ್ಕೆ ಸರಿಯಾಗಿ ನಾವೆಯಲ್ಲಿ ಹೊರಟು ಬಿಟ್ಟಿದ್ದರು. ನಾವಿಕ ತನ್ನ ದುರದೃಷ್ಟಕ್ಕಾಗಿ ದೇವರನ್ನು ಬೈದುಕೊಂಡ. ಅತ್ತ ಸಂಚಿಯನ್ನು ಕಳೆದುಕೊಂಡ ಧನಿಕ ಜಿಪುಣನು ದೇವರನ್ನು ಬೈದುಕೊಂಡ. ಇನ್ನು ಬಡವನಿಗೆ ಊಟವೂ ಸಿಕ್ಕಿತ್ತು, ಸಣ್ಣ ವ್ಯಾಪಾರಕ್ಕೆ ಸಾಕಾಗುವಷ್ಟು ಹಣವೂ ಸಿಕ್ಕಿತ್ತು. ಎಲ್ಲ ನನ್ನ ಅದೃಷ್ಟ ಎಂದು ಹೆಮ್ಮೆಪಟ್ಟುಕೊಂಡು ಬಡಾಯಿ ಕೊಚ್ಚಿಕೊಂಡು ದೇವರನ್ನು ಮರೆತು ಬಿಟ್ಟ. ಆದರೆ 15 ದಿನ ಕಳೆಯುವಷ್ಟರಲ್ಲಿ ನಾವಿಕ ಹೋಗಬೇಕಿದ್ದ ನಾವೇ ಮುಳುಗಿ ಹೋಯಿತೆಂದು, ಅದರಲ್ಲಿದ್ದವರೆಲ್ಲ ನೀರಿನಲ್ಲಿ ಮುಳುಗಿದರೆಂದು, ಸಾವನ್ನಪ್ಪಿದರೆಂದು ಸುದ್ದಿ ಬಂದಿತ್ತು. ಆಗ ನಾವಿಕನು, ಭಗವಂತ, ನೀನೇ ನನ್ನನ್ನು ನನ್ನ ಹೆಂಡತಿ ಮಕ್ಕಳನ್ನು ರಕ್ಷಿಸಿದೆ ಎಂದು ದೇವರಿಗೆ ಕೃತಜ್ಞೆ ಸಲ್ಲಿಸಿದನು. ಮುಂದೊಂದು ದಿನ ಜಿಪುಣ ಧನಿಕನಿಗೂ ಜ್ಞಾನೋದಯವಾಗಿತ್ತು. ಇಹಕ್ಕೆ ಐಶ್ವರ್ಯ ಸಂಪಾದಿಸಿದ್ದೆ, ಆ ಹಣ ಬಡವನಿಗೆ ಅನ್ನ ಕೊಟ್ಟಿದ್ದರೆ ಅದು ಪುಣ್ಯಕ್ಕಾಯಿತು ಎಂದುಕೊಂಡನು. ಇನ್ನು ಮೇಲೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಗಳಿಸಬೇಕು ಎಂದುಕೊಂಡು ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಿದನು. ಬಡವನಿಗೂ ವ್ಯಾಪಾರ ವಹಿವಾಟಿನಲ್ಲಿ ಕಷ್ಟಗಳು ಏರಿಳಿತಗಳು ಬಂದಾಗ ಮತ್ತೆ ಭಗವಂತನ ನೆನಪಾಗಿತ್ತು. ಭಗವಂತನು ದಯಾಮಯ, ಏನು ಮಾಡಿದರೂ ನಮ್ಮ ಒಳ್ಳೆಯದಕ್ಕಾಗಿಯೇ ಮಾಡುತ್ತಾನೆ. ಆದರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಷ್ಟೆ. ಕಲ್ಯಾಣಾನಾಂ ಅವಿಕಲನಿಧಿ ಕಾಪಿ ಕಾರುಣ್ಯ ಸೀಮಾ ನಿತ್ಯಾಮೋದ ನಿಗಮವಚಸ ಮೌಳಿ ಮಂದಾರಮಾಲಾ ಸಂಪದ್ದಿವ್ಯಾಂ ಮಧುವಿಜಯಿನಃ ಸನ್ನಿಧತ್ತಾಂ ಸದಾ ಮೇ ಸೈಷಾದೇವಿ ಸಕಲಭುವನ ಪ್ರಾರ್ಥನಾ ಕಾಮಧೇನು. ಸಕಲ ಮಂಗಳಗಳ ನಿಧಿ, ಕಾರುಣ್ಯದ ಎಲ್ಲೆ, ಸದಾ ಆನಂದಮಯಳು. ವೇದ ಶಿರಸ್ಸಾದ ಉಪನಿಷತ್ತುಗಳಿಗೆ ಅಲಂಕಾರವಾದ ಮಂದಾರ ಪುಷ್ಪದ ಮಾಲೆ, ಮಧುಸೂದನನ ದಿವ್ಯವಾದ ಸಂಪತ್ತು, ಸಮಸ್ತ ಜನರ ಪ್ರಾರ್ಥನೆಯ ಕಾಮಧೇನು. ಇಂತಹ ಶ್ರೀದೇವಿಯು ಶ್ರೀರಂಗನಾಯಿಕೆಯು ಸದಾ ನನ್ನಲ್ಲಿ ಸಾನ್ನಿಧ್ಯವಿಡಲಿ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು ಅವರ ಶ್ರೀಸ್ತುತಿಯಲ್ಲಿ. ಭಗವಂತನ ವಕ್ಷಸ್ಥಲದಲ್ಲಿ ನೆಲೆಸಿ ಒಂದು ಕ್ಷಣವೂ ಅವನಿಂದ ಬೇರ್ಪಡದೆ ಅನಪಾಯಿನಿಯಾಗಿರುವ ಶ್ರೀ ಮಹಾಲಕ್ಷ್ಮಿಯು, ಕಾರುಣ್ಯ ಪರಿಪೂರ್ಣನಾದ ಶ್ರೀಮನ್ನಾರಾಯಣನು, ಇವರಿಬ್ಬರ ದಯಾಗುಣವೇ ಮೈದಳೆದಂತಿರುವ ಪಾದುಕಾದೇವಿಯು ನಮ್ಮೆಲ್ಲರನ್ನೂ ರಕ್ಷಿಸಲಿ. ಶ್ರೀರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀರಂಗನಾಥ ಮಹಾದೇಶಿಕಾಯ ನಮಃ.